ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ರಿಗೂ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಸಪಾಯಿಂಟಿಂಗ್ ತುಂಬ ಡಿಸಪಾಯಿಂಟಿಂಗ್ ಪರ್ಫಾರ್ಮೆನ್ಸ್. CSK ಕ್ರೂಷಿಯಲ್ ಗೇಮ್ ಇತ್ತು ಅಹಮದಾಬಾದಲ್ಲಿ ಅಗೇನ್ಸ್ಟ್ GT. ಗೆದ್ರೇ ಒಂಥರ ಕ್ವಾಲಿಫೈ ಆಗೋಕ್ಕೆ ತುಂಬ ಚಾನ್ಸಸ್ ಜಾಸ್ತಿ ಆಗ್ತಿತ್ತು. ಬಟ್ ಸಿಂಗಲ್ ಹ್ಯಾಂಡೆಡ್ಲಿ ಸೋತಿದ್ದಾರೆ CSK ಅವರು GT ಅಗೇನ್ಸ್ಟ್. ಸೊ ಫಸ್ಟಿಗೆ ಟಾಸ್ ಬರೋದಾದರೆ ಋತುರಾಜ್ ಗಾಯಕ್ವಾಡ್ ಆಫ್ಟರ್ ಲಾಂಗ್ ಟೈಮ್ ಒಂದು ಟಾಸ್ ವಿನ್ ಆಗಿದ್ದಾರೆ. 12 ಮ್ಯಾಚಲ್ಲಿ ಬರೀ ಸೆಕೆಂಡ್ ಟಾಸ್ ವಿನ್ ಆಗಿದ್ದಾರೆ. ಅದು ಏನಾಯ್ತೋ ಗೊತ್ತಿಲ್ಲ, ಇವತ್ತು ಟಾಸ್ ಅಂತ ಒಂದು ವಿನ್ ಆಗಿಬಿಟ್ರು. ಅದು ಬಿಟ್ಟರೆ ಬೇರೆ ಯಾವುದು ಚೆನ್ನಾಗಿ ಆಗಿಲ್ಲ ಇಡೀ ಮ್ಯಾಚಲ್ಲಿ ನೋಡೋದಾದರೆ. ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಕ್ಲಾಸ್ ಅಂದರೆ ಕ್ಲಾಸ್ ಇನ್ನಿಂಗ್ಸ್. ಒಬ್ಬ ಲೆಫ್ಟ್ ಹ್ಯಾಂಡರ್, ಒಬ್ಬ ರೈಟ್ ಹ್ಯಾಂಡರ್, ಇಬ್ಬರು ಎಷ್ಟು ಕ್ಲಾಸಾಗಿ ಆಡಿದ್ರು ಅಂದರೆ 210 ರನ್ಸ್ ಪಾರ್ಟ್ನರ್ಶಿಪ್ IPL ಓಪನಿಂಗ್ ಪಾರ್ಟ್ನರ್ಶಿಪ್ಪಲ್ಲಿ ಅದೇ ಈಕ್ವಲ್ ಅಂತ ಅನಿಸುತ್ತೆ. ಅಂದರೆ ಈಕ್ವಲ್ ಮಾಡಿದ್ರು ರೆಕಾರ್ಡ್ನ. ಕ್ವಿಂಟನ್ ಡಿಕಾಕ್ ಮತ್ತು KL ರಾಹುಲ್ ಏನು ರೆಕಾರ್ಡ್ ಇತ್ತು ಅದೇ ರೆಕಾರ್ಡ್ನ ಈಕ್ವಲ್ ಮಾಡಿದ್ರು. ಅಷ್ಟು ಚೆನ್ನಾಗಿ ಆಡಿದರು. ಆಲ್ಮೋಸ್ಟ್ ಚಾನ್ಸ್ಲೆಸ್ ಅಂತ ಹೇಳ್ಬೋದು. ಒಂದೆರಡು ಚಾನ್ಸ್ ಬಿತ್ತು, ಒಂದು ರನ್ಔಟ್ ಚಾನ್ಸ್ ಇತ್ತು, ಒಂದು ಕ್ಯಾಚ್ ಡ್ರಾಪ್ ಆಯಿತು ಅನಿಸುತ್ತೆ ತುಷಾರ್ ದೇಶಪಾಂಡೆಯಿಂದ. ಬಟ್ ಕ್ರೆಡಿಟ್ ಟು GT ಬ್ಯಾಟ್ಸ್ಮನ್, ತುಂಬ ಚೆನ್ನಾಗಿ ಆಡಿದ್ರು. ಈ ಕಡೆ CSK ನೋಡಿದ್ರೆ ಚೆನ್ನಾಗಿ ಪ್ಲ್ಯಾನ್ ಮಾಡೇ ಇರಲಿಲ್ಲ. ಯಾಕಂದರೆ ಸಾಯಿ ಸುದರ್ಶನ್ ಏನಾದರೂ ಒಂದು ವೀಕ್ನೆಸ್ ಇದೆ ಅಂದರೆ ಅದು ಶಾರ್ಟ್ ಪಿಚ್ ಬಾಲಿಂಗ್ ಮಾಡಬೇಕಿತ್ತು. ಬಟ್ ಶಾರ್ಟ್ ಪಿಚ್ ಬಾಲಿಂಗ್ ಮಾಡಲೇ ಇಲ್ಲ ಥ್ರೂ ಔಟ್ ದ ಇನ್ನಿಂಗ್ಸ್. ಆಲ್ಮೋಸ್ಟ್ ಎಟ್ ದ ಎಂಡ್ ಒಂದೆರಡು ಶಾರ್ಟ್ ಪಿಚ್ ಬಾಲಿಂಗ್ ಮಾಡಿದ್ರು, ಅದು ಕೂಡ 6 ಹೋಯಿತು. ಸೊ ಪ್ಲ್ಯಾನಿಂಗ್ ತುಂಬ ಬ್ಯಾಡ್ ಇತ್ತು. ಆಮೇಲೆ ಋತುರಾಜ್ ಗಾಯಕ್ವಾಡ್ ಕೂಡ ಆಲ್ಮೋಸ್ಟ್ ನಾವು ನೋಡ್ತಾ ಇದ್ದಾಗೆ ಸೀಸನ್ ಪೂರ್ತಿ ಅವರು ಸ್ಪಿನ್ನರ್ಸ್ ಮೇಲೆ ಅಷ್ಟು ಜಾಸ್ತಿ ಡಿಪೆಂಡ್ ಆಗಲ್ಲ. ಸೊ ಅದು ಕೂಡ ಇವತ್ತು ಜಾಸ್ತಿ ಪ್ರಾಬ್ಲಮ್ ಆಯಿತು. ಡ್ಯಾರೆಲ್ ಮಿಚೆಲ್ನೇ ಬೇಕಾದ್ರೆ 4 ಓವರ್ ಆಡಿಸಿದ್ರು, ಬಟ್ ಸ್ಯಾಂಟ್ನರ್ನ ಬ್ಯಾಕ್ ಮಾಡಿಲ್ಲ, ಮೊಯಿನ್ ಅಲಿನ ಬ್ಯಾಕ್ ಮಾಡಿಲ್ಲ. ಸೊ ಈ ಪೊಸಿಷನಲ್ಲಿ ಅವರಿಬ್ಬರ ಬ್ಯಾಕ್ ಮಾಡ್ಬೋದಿತ್ತು ಅನಿಸುತ್ತೆ. ಸೊ ಅದೊಂದು ತುಂಬಾ ಡಿಸ್ಅಡ್ವಾಂಟೇಜ್ ಆಯಿತು. ಸ್ಕೋರ್ ಏನಿತ್ತು 230 ತನಕ ಹೋದರು. ಅದರಿಂದ ಚೇಸ್ ಮಾಡೋದು ತುಂಬ ಕಷ್ಟ. ಈವನ್ ಫೀಲ್ಡಿಂಗ್ ಪೊಸಿಷನ್ ಕೂಡ ನೋಡ್ತೀವಿ ನಾವು. ಟೀಮಲ್ಲಿ ಇವಾಗ ಸ್ಯಾಟ್ನರ್ ಇದ್ದಾರೆ, ಜಡೇಜಾ ಇದ್ದಾರೆ, ಮಿಚೆಲ್ ಇದ್ದಾರೆ. ಸೊ ಇಂಥವರೆಲ್ಲ ರಿಜ್ವಿ ಕೂಡ ಫೀಲ್ಡಿಂಗ್ ಮಾಡ್ತಿದ್ರು. ಇಂಥವರೆಲ್ಲ ಇರುವಾಗ ನಾವು ದೇಶಪಾಂಡೆ ಇರಲಿ, ಶಾರ್ದೂಲ್ ಇರಲಿ, ಮೊಯಿನ್ ಅಲಿ ಅವ್ರನ್ನೆಲ್ಲ ಲಾಂಗ್ ಆಫ್ ಪೊಸಿಷನ್ ನಿಂತ್ಕೊಂಡಿದ್ರು. ಸೊ ಅದೆಲ್ಲ ಸ್ವಲ್ಪ ಯೋಚನೆ ಮಾಡಬೇಕು. ಅಂದರೆ ಅಟ್ಲೀಸ್ಟ್ ಯಾರ್ಯಾರು ಯಾವ್ಯಾವ ಪೊಸಿಷನ್ ಇರ್ತಾರೆ ಅಂತ ಅನ್ನೋದನ್ನ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಅನಿಸುತ್ತೆ. ಜಡೇಜಾ ನೋಡಿದ್ರೆ ಅಲ್ಲಿ ಫೈನಲ್ನಲ್ಲಿ ನಿಲ್ತಿದ್ರು, ಅಲ್ಲಿಗೆ ಬಾಲೇ ಬರಲ್ಲ. ಸೊ ತುಂಬ ಟ್ಯಾಕ್ಟಿಕ್ಸಲ್ಲಿ ಫೇಲ್ ಆದ್ರೆ ಅನಿಸುತ್ತೆ CSK ಅವರು. ಸೊ ಹಾಗಾಗಿ ಆಲ್ಮೋಸ್ಟ್ ಒನ್ ಸೈಡೆಡ್ ಡಾಮಿನೆನ್ಸ್. ಬ್ಯಾಟಿಂಗ್ ಅಂತೂ ಇವನ್ 200, 250, 260 ತನಕ ಹೋಗೋತಾನೆ ಇತ್ತು. ಯಾಕಂದರೆ 15 ಓವರ್ಸಲ್ಲಿ 190 ಆಗಿತ್ತು. ಲಾಸ್ಟ್ನ 5 ಓವರಲ್ಲಿ ಬರೀ 40 ರನ್ಸ್ ಏನೋ ಬಂತು. ಇಲ್ಲದೇ ಇದ್ದರೆ ಜಾಸ್ತಿ 260 ತನಕ ಹೋಗ್ತಾ ಇತ್ತು. ಸೊ ಅಷ್ಟು ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಮಾಡಿದರು GT ಅವರು. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ನೆಕ್ಸ್ಟ್ ಬ್ಯಾಟಿಂಗ್ ಬರೋದಾದರೆ ಅಜಿಂಕ್ಯ ರಹಾನೆ. ನಾನೇನೋ ಇವರು ಡ್ರಾಪ್ ಮಾಡಿದ್ದಾರೆ ಅಂದ್ಕೊಂಡಿದ್ದೆ ಅಜಿಂಕ್ಯ ರಹಾನೆ ಅವ್ರನ್ನ. ಬ್ಯಾಡ್ ಪರ್ಫಾರ್ಮೆನ್ಸ್ ಇತ್ತು. ಬಟ್ ಸ್ಟಿಲ್ ಅಜಿಂಕ್ಯ ರಹಾನೆ ಬ್ಯಾಕ್ ಮಾಡಿದ್ರು, ಅದು ಓಪನಿಂಗ್ ಪೊಸಿಷನಲ್ಲಿ ರಚಿನ್ ರವೀಂದ್ರ ಜೊತೆ. ಅಗೇನ್ ಟ್ಯಾಕ್ಟಿಕ್ಸ್ ಫೇಲ್. ಮತ್ತೆ ಏನಕ್ಕೆ ಓಪನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡಿದ್ರು ಅಂತ ಗೊತ್ತಾಗಿಲ್ಲ. ಅದು ಋತುರಾಜ್ ಗಾಯಕ್ವಾಡ್ ಓಪನಿಂಗ್ ಚೆನ್ನಾಗಿ ಮಾಡ್ತಿರ್ಬೇಕಾದ್ರೆ ಯಾಕೆ ಮತ್ತೆ ಪುಷ್ ಮಾಡಿದ್ರು, ಅದು ಬಿಗ್ ಕನ್ಸರ್ನ್ ಅಂತ ಹೇಳ್ಬೋದು. ಈ ಸಲ ಬ್ಯಾಟಿಂಗ್ ಆರ್ಡರ್ ಅಂತೂ ಒಂದು ಮ್ಯಾಚಿಗೆ ಒಂದೊಂದು ಬ್ಯಾಟಿಂಗ್ ಆರ್ಡರ್ ಬರ್ತಿದೆ. ಯಾವ ನಂಬರಿಗೆ ಹೋಗ್ತಾರೆ ಅಂತ ಅವರಿಗೆ ಗೊತ್ತಿರಲ್ಲ ಅನಿಸುತ್ತೆ. ಯಾರು ಬರ್ತಾರೆ ಅವರು ಯಾರು ಹೋಗ್ತಾರೆ ಯಾರು ಹೋಗಿ ಅನ್ನೋ ಥರ ಕಳಿಸಿದ್ದಾರೆ. ಸೊ ಅಲ್ಲಿ ತುಂಬ ಟ್ಯಾಕ್ಟಿಕ್ಸ್ ಫೇಲ್ ಆಗ್ತಿದೆ. ರಹಾನೆ ಫಸ್ಟ್ ಓವರಿಂದಲೇ ಅವರು ಹೇಗೆ GT ಅವರು ಟೋನ್ ಸೆಟ್ ಮಾಡಿದ್ರು ಹಾಗೆ ಮಾಡಬೇಕಿತ್ತು. ಬಟ್ ಅವರು ಉಲ್ಟಾನೇ ಮಾಡಿದರು. ಒಂದು ಕಡೆ ರಚಿನ್ ರವೀಂದ್ರನ ರನ್ಔಟ್ ಮಾಡಿ ನೆಕ್ಸ್ಟ್ ಬಾಲ್ ಅವರೇ ಔಟ್ ಆಗ್ತಾರೆ. ವರ್ಸ್ಟ್ ಪರ್ಫಾರ್ಮೆನ್ಸ್ ಅಜಿಂಕ್ಯ ರಹಾನೆಯಿಂದ. ಸೊ ಇನ್ನೂ ಬ್ಯಾಕ್ ಮಾಡಿದರೆ ಆಗಲ್ಲ, ಆಲ್ರೆಡಿ ಬ್ಯಾಕ್ ಫೈರ್ ಆಗಿದೆ. ಬ್ಯಾಕ್ ಮಾಡಿ ನೆಕ್ಸ್ಟ್ ಅಟ್ಲೀಸ್ಟ್ ಬೇರೆ ಬ್ಯಾಟ್ಸ್ಮನ್ಗೆ ಒಂದು ಒಳ್ಳೆ ಇಂಡಿಯನ್ ಬ್ಯಾಟ್ಸ್ಮನ್ ಇದ್ದಾರೆ, ಅವ್ರನ್ನ ಚಾನ್ಸ್ ಕೊಟ್ಟು ಅಥವಾ ರಿಜ್ವಿನೇ ಒಂದು ಬಿಲೋ ಡೌನ್ ದಿ ಆರ್ಡರ್ ಆಡೋ ಥರ ನೋಡ್ಬೇಕು. ಇಲ್ಲಾಂದರೆ ತುಂಬ ಕಷ್ಟ ಇದೆ. ಆಘಾತನ ತಡ್ಕೊಳ್ಳುವಷ್ಟು ಶಕ್ತಿ ನನ್ನಲ್ಲಿಲ್ಲ. ಸೊ ನೆಕ್ಸ್ಟ್ ರಹಾನೆ ಮತ್ತು ರಚಿನ್ ರವೀಂದ್ರ ಔಟ್ ಆದ್ಕೊಳ್ಳೆ ಋತುರಾಜ್ ಗಾಯಕ್ವಾಡ್ ಕೂಡ ಹೊಡೆಯಕ್ಕೆ ನೋಡ್ತಾರೆ. ರಶೀದ್ ಖಾನ್ ಅವರು ಒಳ್ಳೆ ಕ್ಯಾಚ್ ಹಿಡಿದ್ರು ಲಾಂಗಲ್ಲಿ. ಸೊ ಅದರಿಂದ 3 ಡೌನ್ ಇನ್ ನೋ ಟೈಮ್. ಸೊ 230 ಚೇಸ್ ಮಾಡಬೇಕಾದ್ರೆ 4 ರನ್ನಿಗೆ 3 ವಿಕೆಟ್ ಹೋದರೆ ರಿಕವರ್ ಮಾಡೋದು ತುಂಬ ಕಷ್ಟ. ಬಟ್ ಸ್ಟಿಲ್ ಡ್ಯಾರೆಲ್ ಮಿಚೆಲ್ ಮತ್ತು ಮೊಯಿನ್ ಅಲಿ ಒಂದು 100 ರನ್ಸ್ ಪಾರ್ಟ್ನರ್ಶಿಪ್ ಹಾಕಿದರು. ಇಬ್ಬರು ಚೆನ್ನಾಗಿ ಆಡಿದರು. ಬಟ್ ಆ ಪಾರ್ಟ್ನರ್ಶಿಪ್ಪಲ್ಲಿ ನಾವು ನೋಡ್ಬೋದು GT ಅವರು ತುಂಬಾ ಚೆನ್ನಾಗಿ ಬಾಲಿಂಗ್ ಮಾಡ್ತಿದ್ರು. ಮೊಯಿನ್ ಅಲಿ ತುಂಬ ಬ್ಯಾಟಿಂಗ್ ಅಷ್ಟು ಬರ್ತಿರಲಿಲ್ಲ. ಆದರೂ ಅವ್ರ ವೀಕ್ನೆಸ್ ಅವ್ರಿಗೆ ಗೊತ್ತಿತ್ತು. ಮೊಯಿನ್ ಅಲಿಗೆ ಶಾರ್ಟ್ ಬಾಲ್ ಹಾಕಿರೋ ಅವರು ಸ್ಟ್ರಗಲ್ ಮಾಡ್ತಾರಂತ. ಸೊ ಅಷ್ಟು ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದಿದ್ರು GT ಅವರು. ಸೊ CSK ಅವರು ಆ ಪ್ಲ್ಯಾನಿಂಗಲ್ಲೇ ತುಂಬ ಪ್ರಾಬ್ಲಮ್ ಆಯಿತು ಈ ಸಲ, ಅಂದರೆ ಈ ಮ್ಯಾಚಲ್ಲಿ.
ಸೊ ಒಳ್ಳೆ ಪಾರ್ಟ್ನರ್ಶಿಪ್ ಕೊಟ್ಟರು. ಮೊಯಿನ್ ಎಸ್ಪೆಷಲಿ ನೂರ್ ಅಹ್ಮದ್ಗೆಲ್ಲ ಹ್ಯಾಟ್ರಿಕ್ 6 ಹೊಡೆದ್ರು. ಸೊ ಅವಾಗ ಒಳ್ಳೆ ಮೊಮೆಂಟಮ್ ಕ್ಯಾರಿ ಆಗೋ ಥರ ಇತ್ತು. ಬಟ್ ಮೋಹಿತ್ ಶರ್ಮಾ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಅವರು ತುಂಬ ಗೇಮ್ಸ್ ಬ್ಯಾಡಾಗಿ ಹೋಗ್ತಿತ್ತು, ಬಟ್ ಇವತ್ತು 3 ಕ್ರೂಷಿಯಲ್ ವಿಕೆಟ್ ತಗೊಂಡು ಅಂತ ಹೇಳ್ಬೋದು. ಡ್ಯಾರಲ್ ಮಿಚೆಲ್ ತಗೊಂಡ್ರು, ಆಮೇಲೆ ಮೊಯಿನ್ ಅಲಿ ಕೂಡ ವಿಕೆಟ್ ತಗೊಂಡ್ರು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸೊ ನೆಕ್ಸ್ಟ್ ಬಂದಿದ್ದು ಬ್ಯಾಟ್ಸ್ಮನ್ ಕೂಡ ಟ್ರೈ ಮಾಡಿದ್ರು, ಬಟ್ ಟಾರ್ಗೆಟ್ ಔಟ್ ಆಫ್ ರೀಚ್ ಅನ್ನೋ ಥರನೇ ಇತ್ತು. 5 ಓವರ್ಸಿಗೆ 90 ರನ್ಸ್ ಹೊಡೆದು 100 ರನ್ಸ್ ಹೊಡೆದು ಅಂದರೆ ಎವ್ರಿ ಡೇ ಆಗಲ್ಲ ಅದು. ಸೊ ಅದು ಇವತ್ತು ಕೂಡ ಆಗೇ ಇಲ್ಲ. ಸೊ ಲಾಸ್ಟಿಗೆ CSK ಅವರು ಅರೌಂಡ್ 30 to 40 ರನ್ಸ್ ಶಾರ್ಟ್ ಬಿದ್ದರು. ಸೊ ಇದರಿಂದ ರನ್ ರೇಟ್ ಕೂಡ ಎಫೆಕ್ಟ್ ಆಗುತ್ತೆ. ಇವಾಗ ಗ್ರೂಪ್ ಸ್ಟೇಜಸ್ಸಲ್ಲಿ ನೋಡಿದರೆ CSK ಆಲ್ಮೋಸ್ಟ್ 12 ಬರೀ 6 ವಿನ್ ಆಗಿದ್ದಾರೆ. ಸೊ ನೆಕ್ಸ್ಟ್ 2 ಮ್ಯಾಚಲ್ಲಿ 2 ಮ್ಯಾಂಡೇಟರಿ ವಿನ್ ಆಗಲೇಬೇಕು. ಕ್ವಾಲಿಫೈ ಏನಾದರೂ ಆಗಬೇಕಂತ ಇದ್ದರೆ, ಇಲ್ಲಾಂದರೆ ಚಾನ್ಸೇ ಇಲ್ಲ ಅನಿಸುತ್ತೆ. ಯಾಕಂದರೆ ಬೇರೆ ಟೀಮ್ಸ್ ಕೂಡ ಕ್ಯಾಚಪ್ ಮಾಡ್ತಿದೆ. DC ಚಾನ್ಸ್ ಇದೆ, 2ಕ್ಕೂ 2 ವಿನ್ ಆದರೆ ಅವರು 8 ಆಗ್ತಾರೆ. ಆ ಕಡೆ LSG ಚಾನ್ಸ್ ಇದೆ, ಅವರು 8 ಬರೋ ಚಾನ್ಸ್ ಇದೆ. RCB ಬರೋ ಚಾನ್ಸಸ್ ಇದೆ. ಅವರು 7 ವಿನ್ ಆದರೆ 7 ಮ್ಯಾಚಸ್ ವಿನ್ ಆದರೆ ಅವರಿಗೂ ಚಾನ್ಸಸ್ ಇದೆ. ಸೊ ಹಾಗಾಗಿ ತುಂಬ ಕಷ್ಟದ ಪೊಸಿಷನ್ ಇದೆ ಇವಾಗ CSK ಅಂತ ಪಾಯಿಂಟ್ ಆಫ್ ವ್ಯೂ ನೋಡಿದ್ದಾರೆ. ಅದು ನೆಕ್ಸ್ಟ್ ಮ್ಯಾಚ್ ವೆರಿ ಟಫ್ ಅಪೋನೆಂಟ್ RR ಅಗೇನ್ಸ್ಟ್ ಇದೆ. ಸೊ ಚಿಪಾಕಲ್ಲಿ. ಸೊ ಆ ಮ್ಯಾಚ್ ಇವಾಗ ಮಸ್ಟ್ ವಿನ್ ಗೇಮ್ ಆಗಿರೋದ್ರಿಂದ ತುಂಬ ಪ್ರೆಷರ್. ಆಮೇಲೆ ತುಂಬ ಟೈಮೂ ಇಲ್ಲ, ಯಾಕಂದರೆ ನೆಕ್ಸ್ಟ್ ಸಂಡೇನೇ ಇದೆ, ಅದು ಆಫ್ಟರ್ನೂನ್ ಗೇಮ್ ಇದೆ. ಸೊ ಟ್ರಾವೆಲ್ ಮಾಡಿ ಅಲ್ಲಿ ಹೋಗಿ ಡೈರೆಕ್ಟ್ ಮ್ಯಾಚ್ ಆಡೋ ಥರನೇ ಇದೆ. ಸೊ CSKಗೆ ಅಂದರೆ ತುಂಬ ಫುಲ್ ಪ್ರೆಷರ್ ಸಿಚುವೇಶನ್ ಬಂದಿದೆ. ಇಂಥ ಕಠಿಣ ಪ್ರಸಂಗನ ನನ್ನ ಜೀವಮಾನದಲ್ಲೇ ನೋಡಿದ್ದಿಲ್ಲ. ನೆನೆಸ್ಕೊಂಡ್ರೇನೆ ಮೈಯೆಲ್ಲ ನಡುಗುತ್ತೆ. ಸೊ CSKಗೆ ಆಫ್ ಅಂದರೆ ವೆರಿ ಆಫ್ ಡೇ. ಯಾವ ಪ್ಲೇಯರ್ಸು ಕ್ಲಿಕ್ ಆಗಲೇ ಇಲ್ಲ. ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸ್ದು ಇವತ್ತು ಆಫ್ ಡೇ ಅಂದರೆ ಫುಲ್ ಎಂಟೈರ್ ಆಫ್ ಡೇ ಇದ್ದಂಗಿತ್ತು. ಸೊ ಬ್ಯಾಡ್ ಡೇ, ಬ್ಯಾಡ್ ಪರ್ಫಾರ್ಮೆನ್ಸ್. GT ಅವರು ಸ್ಟಿಲ್ ಅಲೈವ್ ಅಂತಾರಲ್ಲ, ಸೊ ಇನ್ನೂ ಅವರು ಟೂರ್ನಮೆಂಟಲ್ಲಿ ಅಲೈವ್ ಇದ್ದಾರೆ. ಸೊ ಒಂದು ಲಾಸ್ಟ್ ಇವಾಗ ಒಳ್ಳೆ ಕ್ಲೈಮ್ಯಾಕ್ಸ್ ಥರ ಹೋಗ್ತಿದೆ ಲಾಸ್ಟ್ ಲೀಗ್ ಮ್ಯಾಚಸ್. ಸೊ 1 ಪೊಸಿಷನ್ 2 ಪೊಸಿಷನ್ ಆಲ್ಮೋಸ್ಟ್ ಬಾಕಿ ಇದೆ. SRH ಇರ್ಬೋದು, CSK, LSG, DC, RCB ಅಂತ. ಸೊ ಈ ಟೀಮ್ ಲಾಸ್ಟ್ 2 ಪೊಸಿಷನ್ಗೆ ತುಂಬ ಕಾಂಪಿಟೇಷನ್ ಇರುತ್ತೆ. ಸೊ ಏನಾಗುತ್ತೆ ಅಂತ ನೋಡೋಣ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.